ನನಗೆ ಪಂಚತಂತ್ರ ಅಂತಿದ್ದ ಹಾಗೆ ನೆನಪಾಗೋದು ಒಂದಿಷ್ಟು ಪಂಚತಂತ್ರದ ಕಥೆಗಳು. ಈ ತುಂಬ ಒಟ್ಟುಗುಟ್ಟು ಆಮೇಲೆ ಎರಡು ಕಾಗೆಗಳು ಹೊತ್ಕೊಂಡು ಹೋಗ್ತಾ ಇರ್ತವೆ, ಅದು ಮಾತಾಡ್ಬಿಟ್ಟು ಹಳ್ಳಕ್ಕೆ ಬಿದ್ದುಬಿಡುತ್ತೆ ಅನ್ನೋದೊಂದು ಕಥೆ. ಹಾಗೆ ಆಮೆ ಮೂಲದ್ದೊಂದು ಕಥೆ, ಇನ್ನೊಂದು ಒಬ್ಬ ಮುದುಕ, ಇನ್ನೊಂದು ಪ್ರಾಣಿ. ಈ ಪ್ರಾಣಿಗಳನ್ನ ಇಟ್ಕೊಂಡು ಒಂದು ಕೊಲ್ಟೆ ವೇದಾಂತ, ಒಂದು ವೇದಾಂತ ಅಥವಾ ಒಂದು ಒಣ ವೇದಾಂತ ಅನ್ಬಹುದು. ಮಕ್ಕಳಿಗೆ ಡೈರೆಕ್ಟಾಗಿ ಫಿಲಾಸಫಿ ಹೇಳಿದ್ರೆ ಅದು ಡೈಜೆಸ್ಟ್ ಆಗೋದಿಲ್ಲ ಅಂಥೇಳಿ ಪ್ರಾಣಿಗಳನ್ನು ಇಟ್ಕೊಂಡು ಒಂದು ಕಥೆನ ಹೇಳೋದಕ್ಕೆ ಶುರು ಮಾಡಿದ್ದು ಪಂಚತಂತ್ರದೊಂದು ಕಥಾ ಫಾರ್ಮೇಟ್ ಅಂತ ಕರೀತಾರೆ. ಇದಕ್ಕೆ ಎಲ್ಲ ಮೂಲ ಕಾರಣ ನನ್ನ ಗೆಳೆಯ ಮಾಸ್ತಿ ಅಂತ, ಈಗ ಹೆಸರು ಬದಲಾಯಿಸ್ಕೊಂಡಿದ್ದಾನೆ, ಮಂಜು ಅಂತ ಅವನ ಹೆಸರು. ಅವನು ಮತ್ತು ಅವನಿಗೊಬ್ಬ ಗೆಳೆಯ ಇದ್ದಾನೆ, ಕಾಂತಪ್ಪ ಅಂತ. ಅವರಿಬ್ಬರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ವ್ಯಕ್ತಿಗಳು. ವಯಸ್ಸಿನ ಅಂತರ, ವಯಸ್ಸು ಹುಡುಗರು ಮತ್ತು ವಯೋವೃದ್ಧರು, ನಾವೇನು ಮುದುಕರು ಅಂತ, ಹಿರಿಯರು ಅಂತ ಕರಿತೀವಿ. ಅವರಿಬ್ಬರ ಮಧ್ಯದ ಜನ್ರೇಷನ್ ಗ್ಯಾಪು ಮತ್ತು ಅವರಿಬ್ಬರ ಮಧ್ಯೆ ಒಂದು ಸ್ಪೋರ್ಟ್ಸ್ ಎಲಿಮೆಂಟ್ ಬರುತ್ತೆ ಅನ್ನೋ ಥರ ಒಂದು ಕಥೆನ ಹೇಳ್ದ. ಕಾಂತ ನನಗೆ ಹೇಳ್ದ, ನಾನು ಕಾಂತ ಕೂತು ಏನೋ ಒಂದು ಮಾಡಿದ್ವಿ, ನನಗೇನೋ ಖುಷಿ ಆಯ್ತಿದ್ದು, ನಾನು ಯಾರು ಮಾಡ್ಬೋದು ಅಂತ ನೋಡಿ. ನನಗೆ ಏನು ಪ್ಲ್ಯಾನ್ ಇಲ್ಲದೆ ನಾನು ಮಂಜಂಗೆ ಹೇಳಿದೆ, ನಾನು ಮಾಡ್ತೀನಿ ಕಣೆ, ನನಗೆ ಇಷ್ಟ ಆಯಿತು. ನಾನು ಹಂಗೆ ನಾರ್ಮಲಿ ಹಂಗೆ ಮಾಡ್ತೀನಿ ಅಂತೆಲ್ಲ ಧುಮ್ಕಕ್ಕೆ ಹೋಗೋದಿಲ್ಲ. ನಾಳೆ ನೋಡೋಣ, ನಾಡಿದ್ದು ನೋಡೋಣ ಅನ್ನೋ ಥರ ಇರುತ್ತೆ. ಇಲ್ಲ ಅವ್ನು ಕಾಂತನ ಕರಿ, ಯಾರದು ಶಾರ್ಟ್ ಫಿಲ್ಮ್ ಮಾಡೋದು ಬೇಡ, ಅದು ಸಿನಿಮಾ ಮಟೀರಿಯಲ್, ಅದು ನಾನು ಮಾಡ್ತೀನಿ. ಅಲ್ಲ ಅದು ಬಿಗಿನಿಂಗ್ ಎಲ್ಲ ಏನೂ ಇಲ್ಲ ಅಂತ ಅಂದ ಮಂಜ. ಅದು ಬೇಡ, ಸೇರಿಸೋಣ, ನನಗೆ ಮಾತಾಡ್ತಾ ಏನೋ ಬರುತ್ತೆ, ನೋಡು ಕರಿ ಅಂತಂದಾಗ ಮಾರನೇ ದಿವಸ ಕಾಂತಪ್ಪ ಮಂಜ ಬಂದು ಮತ್ತು ಈ ಹಿಂದಿನ ದಿವಸ ಹೇಳಿದ್ದೆ ಜನ್ರೇಷನ್ ಗ್ಯಾಪ್ ಕಥೆ ಹೇಳಿದ್ರು. ಅವ್ರು ಹೇಳ್ತಾ ನನಗೊಂದಿಷ್ಟು ಕ್ಯಾರೆಕ್ಟರ್ಸು, ಒಂದು ಬ್ರಿಲಿಯಂಟ್ ಆದ ಆರಂಭ, ಒಂದು ಮಜವಾದ ಮಧ್ಯಂತರ ಮತ್ತು ಒಂದು ವಿಪರೀತ ಹೊಸ ಕ್ಲೈಮ್ಯಾಕ್ಸ್ ಒಂದು ಸಿಕ್ಬಿಡ್ತು. ಅದನ್ನು ಹೇಳಿದೆ, ಇದಿಷ್ಟನ್ನು ಸೇರಿಸಿ ಒಂದು ಸಿನಿಮಾ ಮಾಡ್ಬೋದು ನೋಡ್ರಿ, ಇದನ್ನ ಮಾಡಿ ಸರ್, ನಮಗೇನು. ನನಗೆ ಅವಾಗ ಹೆದರಿಕೆ ಆಯಿತು, ಮಾಡಿ ಸರ್ ನಮಗೇನು ಅಂತೀಯಲ್ಲ ಅವ್ರದ್ದೇ. ಇಲ್ಲ ಸರ್ ಮಾಡಿ ಸರ್, ಚೆನ್ನಾಗಾಗುತ್ತೆ ಇದು, ನೀವು ಮಾಡಿದ್ರೆ ಇದು ಬೇರೆ ಥರ ಕಾಣುತ್ತೆ, ಒಂದು ಲೆವೆಲ್ಲಿಗೆ ಇರುತ್ತೆ ಅಂತೆಲ್ಲ ಒಂದು ಸಣ್ಣ ಮಾರ್ಕೆಟಿಂಗ್ ಮಾಡ್ದೆ ಮಂಜ. ತದನಂತರ ಇದಕ್ಕೆ ಹೊಸಬ್ರೇ ಆಗಬೇಕು, ಹೊಸ ನಾಯಕರೇ ಆಗಬೇಕು ಅಂತೆಲ್ಲ ಒಂದಿಷ್ಟು ಜನರ ಆಡಿಷನ್ಗಳು ಮಾಡಿ, ವಿಹಾನ್ ಆಡಿಷನ್ನ ತುಂಬ ಚೆನ್ನಾಗಿ ತೊಗೊಂಡ. ಇದಕ್ಕೆ ಯಾರು ನಿರ್ಮಾಪಕರು ಅದು ಇದು ಅಂತ ಗುದ್ದಾಡೋ ಟೈಮಲ್ಲಿ ನನ್ನ ಕಣ್ಣಿಗೆ ಹರಿಪ್ರಸಾದ್ US ಇಂದ ಬಂದು ಈ ಚಿತ್ರ ಬರವಣಿಗೆ, ಸಿನಿಮಾಗೆ ಹೆಂಗೆ ಬರೆಯೋದು ಅನ್ನೋದನ್ನು ಅಮೇರಿಕಾದಲ್ಲಿ ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂಡು ಓದಿ ಬಂದಿದ್ದಾನೆ. ಅವನ ಜಡ್ಜ್ಮೆಂಟ್ಗಳ ಮೇಲೆ ತುಂಬ ನಂಬಿಕೆ. ನೋಡೋ ಹಿಂಗೆ ಅನಿಸಿದೆ, ನಾನು ಇದು ಕೈ ಹಾಕ್ತಾಯಿದ್ದೀನಿ, ನಿನಗೇನು ಅನಿಸುತ್ತೆ, ಡೀಟೇಲ್ ಮಾಡಿದ ಮೇಲೆ ಹೇಳ್ತೀನಿ ಅಂತಂದ. ಅದು ಡೀಟೇಲಿಗೆ ನಡೀತಾ ನನಗೆ ತುಂಬ ಖುಷಿ ಕೊಡೋಕ್ಕೆ ಶುರು ಆಗಿತ್ತು ಒಳಗೊಳಗೇನೆ. ಈ ಥರದ್ದು ನಾನೊಂದು ಮಾಡಿಲ್ಲ. ನನಗೆ ಇನ್ನೊಬ್ಬರ ಕಥೆ ಅಂದರೆ ತುಂಬ ಫ್ಯಾಸಿನೇಟಿಂಗಾಗಿ ಕಾಣುತ್ತೆ. ನಮ್ಮ ಕಥೆ ಅಂದರೆ ಜವಾಬ್ದಾರಿ ಜಾಸ್ತಿ, ಜಡ್ಜ್ಮೆಂಟು. ರಾತ್ರಿ ಚೆನ್ನಾಗಿದೆ ಅಂತ ಅನಿಸೋದು ಬೆಳಗ್ಗೆ ಚೆನ್ನಾಗಿಲ್ಲ ಅನ್ನಿಸ್ತಿರುತ್ತೆ. ಇನ್ನೊಬ್ರದ್ದಾದರೆ ನಾವು ಯಾಕೆ ಇಷ್ಟಪಟ್ಟಿದ್ವಿ ಅನ್ನೋದು ನಮ್ಗೆ ನೆನಪಿರುತ್ತೆ. ಆಮೇಲೆ ಹರಿಪ್ರಸಾದ್ ಒಂದು ದಿವಸಂಗೆ ಪೂರ್ತಿ ಡೀಟೇಲ್ ಹೇಳಿದೆ, ಅವನಿಗೂ ಇಷ್ಟ ಆಯಿತು. ಅವನು ಟೆಕ್ನಿಕಲಿ ಯಾವುದು ಕಮ್ಮಿ ಇದೆ, ಯಾವುದು ಜಾಸ್ತಿ ಇದೆ ಎಲ್ಲ ತುಂಬ ಪರ್ಫೆಕ್ಟಾಗಿ ಹೇಳ್ತಾನೆ ಹರಿಪ್ರಸಾದ್. ಅವನಿಗೆ ಒಂದು ದಿವಸ ನೀನೇ ಪ್ರೊಡ್ಯೂಸ್ ಮಾಡಿಬಿಡು, ಅತ್ಲಾಗೆ ಅಲ್ಲಿ ಇಲ್ಲಿ ದುಡ್ಡು ಹೆಂಗೋ ಹುಟ್ಟುತ್ತಿದ್ದು ಅಂತಂದು. ಅದು ಯಾಕೋ ಏನನ್ನೋ ನಮ್ಗೆ ಇದುವರೆಗೂ ಗೊತ್ತಾಗಿಲ್ಲ, ಹ್ಞೂ ಅಂದ್ಬಿಟ್ಟ. ಅವನ ಜೊತೆಗೆ ಇನ್ನೊಬ್ಬ ನನ್ನ ಸ್ನೇಹಿತರು, ಈ PVR ಕಟ್ಟಡಗಳನ್ನೆಲ್ಲ ಕಟ್ಟಿದ ಮಹನೀಯರೊಬ್ಬರು ಇದ್ದಾರೆ, ಭಯಂಕರ ಆಪ್ತರು, ಹೇಮಂತ್ ಪರಾಡ್ಕರ್ ಅಂತ. ಅವರೊಂದು ದಿವಸ ಸಿಕ್ಕದಾಗ ಹೇಳಿದೆ, ನೀವು ಮಾಡಿರಿ ಇದನ್ನ. ಸೊ ಅವರು ಹ್ಞೂ ಅಂದರು. ಅವರಿಬ್ಬರು ಸೇರಿ ಶುರು ಮಾಡಿದ್ರು. ಇದು ಸಡನ್ನಾಗಿ ಶುರುವಾಗೋಯ್ತು. ಕ್ಯಾಸ್ಟಿಂಗಿಂದ ಹಿಡಿದು, ಸ್ಕ್ರಿಪ್ಟಿಂದ ಹಿಡಿದು, ನಿರ್ಮಾಪಕರು ಸರಳವಾಗಿ ಸಿಗೋದು ಅಂತಲ್ಲ. ನಾವು ತುಂಬ ಒದ್ದಾಡಿ ಏನೋ ಕೆಲಸ ಮಾಡಿ ತುಂಬ ಮೈಕೈ ನೋವು ಮಾಡಿಕೊಂಡಾಗ ಇಷ್ಟು ಒಳ್ಳೆ ರಿಸಲ್ಟ್ ಬರುತ್ತೋ ಇಲ್ಲೋ. ಕೆಲವೊಂದು ಸತಿ ನಾವು ತುಂಬ ಸರಳವಾಗಿ ಶುರು ಮಾಡ್ತೀವಿ, ಆಮೇಲೆ ಒದ್ದಾಟಗಳು ಇದ್ದೇ ಇರುತ್ತೆ. ಎಲ್ಲ ಸಿನಿಮಾಗೂ ಒದ್ದಾಡಲೇಬೇಕು, ಅದು ಹೆರಿಗೆ ಥರ. ಬಸರಿ, ಬಾಣಂತನ, ಈ ಥರದ್ದೆಲ್ಲ ಇದ್ದೇ ಇರುತ್ತೆ. ಈ ಸಿನಿಮಾದ ಸ್ಪೆಷಾಲಿಟಿ ಇದು, ತಾನಾಗೆ ಯಾರ್ಯಾರನ್ನ ಬೇಕು, ಯಾರು ನಿರ್ಮಾಪಕರಾಗಬೇಕು, ಯಾರು ನಿರ್ದೇಶಕರಾಗಬೇಕು, ಯಾರು ನಾಯಕರಾಗಬೇಕು ಅನ್ನೋದನ್ನ ಹುಡುಕೊಳ್ತಾ ಹೋಯಿತು. ಇನ್ನು ತುಂಬ ದೊಡ್ಡ ಹೆಲ್ಪ್ ಆಗಿದ್ದು ನಟವರ್ಗದಿಂದ, ಎಸ್ಪೆಷಲಿ ರಂಗಾಯಣ ರಘು ಅವರು.
ಅವರಿಗೆ ಒಂದು ರೀಡಿಂಗ್ ಕೊಟ್ಟೆ. ಇದು ನೋಡಿ ರಂಗಪ್ಪ ಅನ್ನೋ ಒಂದು ರೋಲು ನನಗೆ ನೀವು ಬಿಟ್ಟರೆ ಇನ್ಯಾರೂ ತೋಚ್ತಾನೆ ಇಲ್ಲ ಇದಕ್ಕೆ. ಮತ್ತು ಹೊಸಬ್ರೆಲ್ಲ ಸೇರಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ನಾನು ಒಬ್ಬ ಹೊಸಬನ ಥರ ಸಿನಿಮಾ ಮಾಡ್ತಿದ್ದೀನಿ ಇದನ್ನ. ಅವರು ತುಂಬ ಎಕ್ಸೈಟ್ ಆಗಿ ಅದು ಒಂದೆರಡು ದಿವಸ ಅಲ್ಲ, 45-50 ದಿವಸದವರೆಗೆ ಡೇಟ್ಸ್ಗಳು ಬೇಕಿತ್ತು. ಅವ್ರದ್ದೆಲ್ಲರದ್ದು ಡೇಟ್ಸು ತಾನಾಗೆ ಹೊಂದುತ್ತಾ ಹೋಯಿತು. ಕರಿಸುಬ್ಬು ಅವ್ರದ್ದು ಕಾಂಟ್ರಿಬ್ಯೂಷನ್ ಇರಬಹುದು, ಮತ್ತು ದಿಲೀಪ್ ಅವ್ರದ್ದು, ಕಾಂತಪ್ಪನೇ ಒಂದು ರೋಲ್ ಮಾಡ್ದ, ಮಂಜು ರೋಲ್ ಮಾಡ್ದ, ಆಮೇಲೆ ಕಿಣಿ ಅಂತ ಒಬ್ಬರು ಆ್ಯಕ್ಟ್ ಮಾಡಿದ್ದಾರೆ, ಬಾಲ ಅವ್ರದ್ದು ತುಂಬ ಪೆಕ್ಯುಲಿಯರ್ ರೋಲ್ ಇದರಲ್ಲಿ. ಈ ಥರ ಒಂದು 58-60 ಅಕ್ಕಪಕ್ಕ ಇರೋದು ಒಂದು ಗ್ಯಾಂಗೇ ಬೇಕಿತ್ತು. ಅವರನ್ನು ಈ ಸಿನಿಮಾ ಕ್ಯಾಸ್ಟ್ ಅವ್ರನ್ನೆಲ್ಲ ಆಡಿಷನ್ ಮಾಡಿ ಲುಕ್ ಟೆಸ್ಟ್ ಮಾಡಿ ಒಂದು ಕಡೆ ಸೇರಿಸ್ತಾ ಹೋದ್ವಿ. ವಿಹಾನ್ ಬಗ್ಗೆ ಹೇಳಬೇಕಂದ್ರೆ ನಟ ಆತ. ಫ್ರೇಮಲ್ಲಿ ಅವನ ಪರ್ಫಾರ್ಮೆನ್ಸ್ ನೋಡೋದೇ ಒಂದು ಮಜಾ. ಈ ಕಡೆ ಸೋನಲ್ ಒಬ್ಬ ಹಿರಿಯನ ಮಗಳು, ರಂಗಣ್ಣ ರಘು ಮಗಳು ಸೋನಲ್ ಮಾಂಟೆರೋ ಮಾಡಿರೋದು. ಸೋನಲ್ ಮಾಂಟೆರೋ ಆಲ್ಮೋಸ್ಟ್ ಒಂದು 16-17 ಜನರ ಆಡಿಷನ್ ನಂತರ ಸಿಕ್ಕವರು. ಸುಂದರಿ, ಗಾಯಕಿ, ಮತ್ತು ಒಂದು ಮುಗ್ಧ ಮುಖ ಜೊತೆಗೆ ಗ್ಲಾಮರ್ ಗೊಂಬೆ ಕೂಡ ಆಗುವಂಥ ಮುಖ. ಆ ಕಡೆ ಅಕ್ಷರ ಗೌಡ್ರು, ಇವತ್ತಿನ ಅಲ್ಟ್ರಾ ಮಾಡರ್ನ್ ಹುಡುಗಿ. ಯಾಕೆ ತುಂಬ ತಿಳುವಳಿಕೆ ಇರೋಳು, ತುಂಬ ಗ್ಲಾಮರಸ್ ಹುಡುಗಿ. ದೀಪಕ್ ಶೆಟ್ಟಿ ಅವ್ರ ಬಗ್ಗೆ ಹೇಳಬೇಕಿಲ್ಲಿ. ಬಾಂಡ್, ಅಪ್ಪಯ್ಯ ಬಾಂಡ್ ಅಂತ ಹೆಸರೊಂದು, ಕೊಡಗಿನಿಂದ ಬಂದಂಥ ಪಾತ್ರ. ಇನ್ನು ಹುಡುಗರು ಬೇಕಿತ್ತು. ಹುಡುಗರು ಅಷ್ಟೇ ತುಂಬ ಅದ್ಭುತವಾಗಿ ಸಿಕ್ಕರು. ಸಾಗರ್ ಮತ್ತು ಸಲಾಂ ಸಾಹೇಬ್ರ ಮಗ ಅಜರ್, ನಂದ ಅಂತ ಒಬ್ಬ ಹುಡುಗ, ಉಂಗುರು ಕೂದಲು. ಇವ್ರದ್ದೆಲ್ಲ ಕಾಂಟ್ರಿಬ್ಯೂಷನ್ಗಳು ಸಣ್ಣದು ಅಂತ ಕಾಣಿಸುತ್ತೆ. ಬಟ್ ಆನ್ ದ ಹೋಲ್ ಸಿನಿಮಾ ನೋಡ್ಬೇಕಾದ್ರೆ ವಿಪರೀತ ದೊಡ್ಡ ಕ್ಯಾಸ್ಟಿಂಗ್ ಕಾಣುತ್ತೆ, ತುಂಬ ದೊಡ್ಡ ಕ್ಯಾನ್ವಾಸ್ ಕಾಣುತ್ತೆ. ನನ್ನ ಸುಮಾರು ಸಿನಿಮಾಗಳಿಗೆ ಈ ಪಂಚತಂತ್ರನ ಹೋಲಿಸೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಮೊದಲನೇದಾಗಿ ಒಂದು ಒಳಗಡೆ ಸೇರಿಕೊಂಡಿರೋ ಒಂದು ಆ್ಯಕ್ಷನ್ ಸುಮಾರು ಕೊನೆ 20 ನಿಮಿಷ ತುಂಬ ಸ್ಪೋರ್ಟ್ಸ್ ಮಟೀರಿಯಲ್, ಅಂದರೆ ಸ್ಪೋರ್ಟ್ಸ್ ಕ್ಯಾಟಗರಿ ಸಿನಿಮಾ ಇದೆ. ಒಂದು ರ್ಯಾಲಿ ಅಂತೇನು ಕರೀತಾರೆ, 2 ರ್ಯಾಲಿ ಕಾರ್ಗಳನ್ನ ಇಟ್ಕೊಂಡು ಮಾಡಿರೋ ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ನು. ಇದು ತುಂಬ ಎಮೋಷ್ನಲಾಗಿ ಕೂಡ ಇದೆ. ನನಗೆ ಇದನ್ನು ತೆಗಿಬೇಕಾದ್ರೆ ನನಗೆ ಈ ಸಿನಿಮಾ ಸುಮಾರು ವಿಷಯಗಳನ್ನು ಕಲಿಸ್ತಾ ಹೋಯಿತು. ಫಾರ್ ಎಕ್ಸಾಂಪಲ್ 8-10 ಜನರ ಪಾತ್ರ ಪೋಷಣೆ ಅಂದಾಗ ಅದಕ್ಕೊಂದು ಬೇರೆ ತಯಾರಿ ಬೇಕು, ಸುಮ್ಮನೆ ಬರೆಯೋಕ್ಕಾಗೋದಿಲ್ಲ. ಅದನ್ನು ಬರ್ಕೊಂಡು ಒಂದು ಸಣ್ಣದಾಗಿ ರಿಹರ್ಸ್ ಮಾಡಿಕೊಂಡು ಹಿಂಗೆ ಬರುತ್ತೆ ಅನ್ನೋ ಒಂದು ಅಂದಾಜಲ್ಲಿ ಮಾಡಬೇಕು. ಅದು ಹಿಂಗೆ ಬರುತ್ತೆ ಅನ್ನೋದು ನನಗೆ ಮುಂದೆ ಗೊತ್ತಿಲ್ಲ ಅಂದರೆ ನನ್ನ ಎಕ್ಸಿಕ್ಯೂಷನ್ ಕಷ್ಟ. ಹಾಗೆ ಇದು ತುಂಬ ಮುದ್ದಾಗಿ ಬರೆಸ್ಕೊಂಡ ಸಿನಿಮಾ. ಆಮೇಲೆ ನನ್ನಿಂದ ಹುಟ್ಟಿದ ಕಥೆ ಅಲ್ಲ ಅದರಿಂದ, ಮತ್ತು ನಾನು ಅದಕ್ಕೆ ಸುಮಾರು ಕಥಾ ಭಾಗಗಳನ್ನು ಸೇರಿಸಿದ್ದೀನಿ. ಅದು ನನಗೆ ಹೊಸ್ತು ನಿರ್ದೇಶಕನಿಗೆ ಹೊಸ್ತು ಅಂತ ಅನ್ಸೋಕ್ಕೆ ಶುರು ಆಯಿತು ಅಂದ ತಕ್ಷಣವೇ ಅದು ಬರೀ ನಾವು ನಿರ್ದೇಶನನೇ ಗಮನ ಕೊಟ್ಟು ಮಾಡ್ತೀವಿ. ನಮಗದು ಬ್ಲೂ ಪ್ರಿಂಟ್ ಸಿಕ್ಕಂಗೆ ಆಗ್ಬಿಡುತ್ತೆ, ಖಾಲಿ ಸೈಟ್ ಸಿಕ್ಕಂಗೆ ಆಗ್ಬಿಡುತ್ತೆ. ಆಮೇಲೆ ಅದರಲ್ಲಿ ಸಾಕಷ್ಟು ರಿಸ್ಕ್ಗಳಿರುತ್ತೆ. ಈ ಹೊಸಬ್ರು ಅಂದ ತಕ್ಷಣ ನಮಗೂ ಹೆದರಿಕೆ ಆಗುತ್ತೆ. ಮಾರ್ಕೆಟಲ್ಲಿ ಏನಾಗ್ಬಿಡ್ತೀವೋ, ಯಾರು ನೋಡ್ತಾರೆ ಹೊಸಬ್ರನ್ನ ಅಂತೆಲ್ಲ ಹೆದರಿಸೋರು ಇರ್ತಾರೆ. ಬಟ್ ಸಿನಿಮಾ ಹಾಗಲ್ಲ. ಕನ್ನಡ ಸಿನಿಮಾಗಳು ಯಾವತ್ತೂ ಹೊಸತನದಿಂದ ಕೂಡಿದ ಹೊಸಬ್ರನ್ನ ತುಂಬ, ಎಷ್ಟೇ ದೊಡ್ಡ ಹೀರೋ ಆದರೂ ಒಂದೊಂದು ಕಾಲದಲ್ಲಿ ಹೊಸಬಾಗಿರ್ತಾನೆ, ಎಷ್ಟೇ ದೊಡ್ಡ ತಂತ್ರಜ್ಞ ಆದ್ರೂ ಒಂದು ಕಾಲದಲ್ಲಿ ಅವನೊಬ್ಬ ಹೊಸಬಾಗಿರ್ತಾನೆ. ಒಂದು 50% ಹಳಬರಿಂದ ನಡೆದ್ರೆ, ಅಥವಾ ಸ್ಟಾರ್ಗಳಿಂದ ನಡೆದ್ರೆ, ಅಥವಾ ಸ್ಟಾರ್ ಟೆಕ್ನಿಷಿಯನ್ಸಿಂದ ನಡೆದ್ರೆ, ಇನ್ನು 50% ಹೊಸಬ್ರಿಂದನೇ ನಡೆಯೋದು. ಕಂಪ್ಲೀಟ್ ಹೊಸ್ತು ಅನ್ನೋದು ನನಗೆ ತೆಗಿಬೇಕಾದ್ರೆ ಎಡಿಟಿಂಗಲ್ಲಿ ಈ ಕ್ಷಣದಲ್ಲಿ ಈಗ ರಿಲೀಸಿಗೆ ರೆಡಿ ಆಗ್ತಿದೆ. ನನ್ನ ತಂಡ, ಡೈರೆಕ್ಷನ್ ತಂಡ ಇರ್ಬೋದು, ಎಲ್ಲ ಕಡೆ ಹೊಸ ಮುಖಗಳು, ನಿರ್ಮಾಪಕರು ಹೊಸಬರು. ಆಮೇಲೆ ಆ ಕಾರು ರೇಸ್ ಅಂತ ಬಂದಾಗ ಅದನ್ನು ಹೆಂಗೆ ತೆಗಿಬೇಕು ಅನ್ನೋದು ತುಂಬ ಅಂದರೆ ತುಂಬ ಕಲಿಸ್ತಾ ಹೋಯ್ತು ನಮಗೆ. ನಮ್ಮೆಲ್ಲರನ್ನೂ, ನನ್ನ ಮತ್ತು ಇಡೀ ಟೀಮನ್ನು ಹೊಸಬ್ರನ್ನಾಗಿ ಮಾಡಿದ ಸಿನಿಮಾ ಇದು.